ಬಿಕಾಸ್ ಇವತ್ತು ಸಮಾಜ ನಾನಾ ರೀತಿ ಅರ್ಥ ಮಾಡ್ಕೊಳ್ಬೋದು. ಏನಪ್ಪ ನಿಖಿಲಲ್ಲಿ ಸ್ಪಷ್ಟತೆ ಇಲ್ವಾ, ಏನ್ರಿ ಎಲ್ಲ ಇವ್ರಿಗೆ ಬೇಕಾ ಅಂತಲೂ ಸಮಾಜ ಮಾತಾಡೋದು. ಎಲೆಕ್ಷನ್ಗಳನ್ನು ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ. ಈಗ ವಾಟ್ ನೆಕ್ಸ್ಟ್ ಹಂಗಿದ್ರೆ JDSನ ರಾಜ್ಯಾಧ್ಯಕ್ಷರ ಸರ್ ಇಲ್ಲ ಏನು ನಾನು ಒಂದು ಮಾತು ಹೇಳ್ತೀನಿ ಸರ್. ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಕೇಂದ್ರಕ್ಕೆ ಹೋದ್ಮೇಲೆ ಆಟೋಮೆಟಿಕ್ಲಿ ನಿಮಗೆ ತಿಳಿದಂಗೆ ಇವತ್ತು ಅವ್ರಿಗೆ ದೇಶದ ಕೆಲಸ, ಕಾನ್ಸಂಟ್ರೇಷನ್, ನಮ್ಮ ರಾಜ್ಯದ ಕೆಲಸ, ಅವರ ಇಲಾಖೆ ಕೆಲಸಗಳು ಸಾಕಷ್ಟು ಅವರು ಒತ್ತಡಗಳಿದೆ, ಇಲ್ಲ ಅಂತ ನಾನು ಹೇಳಲಿಕ್ಕಿಲ್ಲ. ಬಟ್ ಅಲ್ಟಿಮೇಟ್ಲಿ ಈ ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ಬಹುಶಃ ತೀರ್ಮಾನ ಆಗ್ತಕ್ಕಂಥದ್ದು ಒಂದು ಚುನಾವಣೆಯ ಪ್ರಕ್ರಿಯೆ ಮೂಲಕ ತೀರ್ಮಾನ ಆಗ್ತಕ್ಕಂಥದ್ದು ಸೂಕ್ತ ಅನ್ನೋದು ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿರ್ಧಾರ ಮಾಡಿದ್ದಾರೆ. ಒಂದು, ಈಗ ಆಲ್ರೆಡಿ 2 ವರ್ಷಕ್ಕೊಂದ್ಸಲಿ ಇವೆಲ್ಲ ಚುನಾವಣೆ ಎಲೆಕ್ಷನ್ ಪ್ರಾಸೆಸ್ಸು, ನಾವು ಎಲೆಕ್ಷನ್ ಕಮಿಷನ್ಗೆ ಸಬ್ಮಿಟ್ ಮಾಡ್ತಕ್ಕಂಥದ್ದಕ್ಕೆ ಮೆಂಬರ್ಶಿಪ್ ಡ್ರೈವ್ ಇವೆಲ್ಲ ನಡೀತಾ ಇದೆ ಸರ್. ಸೊ ಬಟ್ ಒಂದು ನನಗೆ ಈಗಲೂ ಕೂಡ ಅನಿಸೋದು, ನನಗೆ ಯಾವುದೇ ಸ್ಥಾನಮಾನದ ಅಪೇಕ್ಷೆ ಇಲ್ಲ. ನನ್ನ ಮೇಲೆ ಇವತ್ತು ರಾಜ್ಯಾಧ್ಯಕ್ಷರ ಕೆಲವೊಂದಷ್ಟು ಚರ್ಚೆಗಳು ಕೂಡ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ. ನಿಖಿಲ್ ರಾಜ್ಯಾಧ್ಯಕ್ಷರಾಗ್ಬೋದೇನೋ, ಆಗ್ತಾರಂತೆ, ಕುಟುಂಬದಲ್ಲೇ ತೀರ್ಮಾನ ತಗೊಂಡು ಮಾಡ್ತಾರಂತೆ ಅಂತ. ಬಟ್ ನಾನು ಹೇಳ್ತಕ್ಕಂಥದ್ದು ಈ ಪಕ್ಷದಲ್ಲಿ ತುಂಬ ಜನ ಸೀನಿಯರ್ ಲೀಡರ್ಸ್ ಇದ್ದಾರೆ. ಈಗ ಉದಾಹರಣೆಗೆ ಮಿರಾಜುದ್ದೀನ್ ಪಟೇಲ್ ಕಾಲದಿಂದ ಚರ್ಚೆ ಮಾಡ್ತಕ್ಕಂಥದ್ದಾದ್ರೂ, ಈಗ ನಮ್ಮ HK ಕುಮಾರಸ್ವಾಮಣ್ಣವರ ಇತ್ತೀಚಿನ ದಿನಗಳಲ್ಲಿ ಕಾಲದ ಚರ್ಚೆ ಮಾಡ್ತಕ್ಕಂಥದ್ದಾದರೂ ಕೂಡ ಬಂಡಪ್ಪ ಕಾಶಂಪುರ್ ಸಾಹೇಬರು ಇದ್ದಾರೆ. ಭಾಳ ಜನ ಈ ರೀತಿ ನಾನಾ ಹಿರಿಯ ನಾಯಕರುಗಳು, ಮುಖಂಡರುಗಳು ರಾಜ್ಯಾಧ್ಯಕ್ಷರಾಗಿ ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಎಲ್ಲ ಶಕ್ತಿನೂ ಅವ್ರಿಗಿದೆ, ಸಾಮರ್ಥ್ಯನೂ ಅವ್ರಿಗಿದೆ, ಅನುಭವಗಳು ಅವ್ರಿಗಿದೆ. ನಾನು ಈ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೀನಿ.